ಓದುತ್ತಿದ್ದೇನೆ. ನಾನು ಸಂವಿಧಾನ ದಿನದ ನಿಮಿತ್ತ ಭಾರತ ಸಂವಿಧಾನ ಈ ವಿಷಯದ ಬಗ್ಗೆ ಒಂದೆರಡು ಮಾತು ಹೇಳಲು ಬಯಸುತ್ತೇನೆ. ಒಂದು ಗಿಡಕ್ಕೆ ನೀರು ಎಷ್ಟು ಅವಶ್ಯವಿದೆಯೋ ಹಾಗೆಯೇ ಒಂದು ಚಿಂತನ ಪ್ರಸರಣವಾಗುವುದು ಅಷ್ಟೇ ಅಗತ್ಯ. ಇಲ್ಲವಾದರೆ ಎರಡೂ ಸಾಯುತ್ತವೆ ಎಂಬ ಬಾಬಾ ಸಾಹೇಬರ ಮಾತುಗಳೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಇಂತಹ ನಮ್ಮ ಜನ್ಮಭೂಮಿಯಾದ ಭಾರತ ದೇಶವು ಜಗತ್ತಿನ ಅತಿ ದೀರ್ಘವಾದ ಸಂವಿಧಾನವನ್ನು ಹೊಂದಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ನಮ್ಮ ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು. ಈ ದಿನವನ್ನು ಕಾನೂನು ದಿನ ಎಂದು ಆಚರಿಸುತ್ತಿದ್ದರು. ಇವತ್ತು ಸಂವಿಧಾನ ದಿನಾಚರಣೆ ಶುಭ ಸಂದರ್ಭ. ಸಂವಿಧಾನ ದಿನಾಚರಣೆ ಕಳೆದ 30 ವರ್ಷಗಳಿಂದ ದೇಶ ಆಚರಿಸಿಕೊಂಡು ಬಂದಾಗಿದೆ. ಸಂವಿಧಾನ ದಿನ 2015ರಲ್ಲಿ ಬಾಬಾ ಸಾಹೇಬ್ ಅವರ 125ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಇದನ್ನ ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡಿದರು. ಸಂವಿಧಾನ ದಿನಾಚರಣೆ ಯಾಕೆ ನಾವು ಆಚರಿಸುತ್ತೇವೆ ನೋಡಿ. ಸಂವಿಧಾನ ರಚನಾ ಸಭೆ ಈ ಸಂವಿಧಾನವನ್ನು ಅಂಗೀಕಾರ ಮಾಡಿದ ದಿನ ಸಂವಿಧಾನ ದಿನಾಚರಣೆ. ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಮತ್ತು ಆ ಸಂವಿಧಾನ ರಚನೆಯ ಮತ್ತು ಆ ಸಂವಿಧಾನ ಮೂಲ ಶಿಲ್ಪಿ ಅನ್ನುವ ಕಾರಣಕ್ಕೆ ಬಾಬಾ ಸಾಹೇಬರ ನೆನಪಿನಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸಲಾಗುತ್ತದೆ. ಸಂವಿಧಾನ ಶ್ರೇಷ್ಠತೆಯನ್ನು ಚರ್ಚೆ ಮಾಡಬೇಕಾದರೆ ಬಾಬಾ ಸಾಹೇಬ್ ಅವರ ಜೀವನ ಮತ್ತು ಅವರ ಸಂಘರ್ಷ ಮತ್ತು ಅವರ ಸಂದೇಶಗಳ ಜೊತೆಗನೆ ಅಧ್ಯಯನ ಮಾಡಬೇಕಾಗುತ್ತದೆ. ಸಂವಿಧಾನ ವಿಚಾರಕ್ಕೆ ಬರಬಹುದಾದರೆ ಬಾಬಾ ಸಾಹೇಬರು ಸಂವಿಧಾನ ರಚನೆಯ ನಂತರ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಈ ಸಂವಿಧಾನ ರಚನೆ ಮಾಡಬೇಕಾದರೆ ತುಂಬಾ ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತೀರಿ, ಅದರ ಒಂದು ಉಪನ್ಯಾಸವನ್ನು ನೀಡಿದ್ದೀರಿ. ಹಾಗಾದರೆ ನಿಮಗೆ ಈ ಸಂವಿಧಾನದಲ್ಲಿ ಅತ್ಯಂತ ಪ್ರಿಯವಾದ ಆರ್ಟಿಕಲ್ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಬಾಬಾ ಸಾಹೇಬರು ಹೇಳ್ತಾರೆ, ನನಗೆ ಎಲ್ಲ ಆರ್ಟಿಕಲ್ಗಳ ಅದರ ಮಹತ್ವ ಇದ್ದೇ ಇದೆ, ಆದರೆ ಒಂದು ಆರ್ಟಿಕಲ್ ಹೆಜ್ಜೆ ತೆಗೆದು ನನಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳುವುದಾದರೆ ಆರ್ಟಿಕಲ್ 32. ಇದು ಬಹಳ ಮುಖ್ಯವಾದದ್ದು ನೋಡಿ. ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಮೂಲಭೂತ ಕರ್ತವ್ಯಗಳನ್ನು ಹೇಳ್ತಾರೆ, ಹಾಗೆಯೇ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಕೂಡ ಇದೆ. ಈ ಎಲ್ಲವೂ ಕೂಡ ಮೂಲವಾಗಿ ನಿಂತಿರುವುದು. ಇವೆಲ್ಲದನ್ನು ಜಾರಿ ಮಾಡಬೇಕಾಗಿದೆ ನ್ಯಾಯಾಲಯಗಳು ಅಲ್ವಾ. ಆರ್ಟಿಕಲ್ 32ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಭಾರತದ ಒಬ್ಬ ಪ್ರಜೆ ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಬಹುದು ಅಂತ ಹೇಳುತ್ತೆ. ಅದಕ್ಕನೇ ಬಾಬಾ ಸಾಹೇಬರು ಹೇಳ್ತಾರೆ, ಯಾವುದೇ ದೇಶದ ಸಂವಿಧಾನದಲ್ಲಿ ನನಗೆ ಗೊತ್ತಿರುವ ತರ ಒಬ್ಬ ಪ್ರಜೆ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿ ಕೇಸನ್ನು ಹಾಕುವಂತಹ ನೇರವಾದಂತಹ ಪ್ರಾವಧಾನ ಎಲ್ಲೂ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಇದಕ್ಕಿಂತ ಮುಖ್ಯವಾದದ್ದು ಏನು ಗೊತ್ತಾ? ನಮ್ಮ ಸುಪ್ರೀಂ ಕೋರ್ಟ್ ಇವತ್ತು ದೆಹಲಿಯಲ್ಲಿದೆ ಅಲ್ವಾ. ಹಾಗೆಯೇ ಇವತ್ತು ದೆಹಲಿಯಲ್ಲಿರುವಂತಹ ಸುಪ್ರೀಂ ಕೋರ್ಟ್ನ ಪವರನ್ನ ದೇಶದ ಯಾವುದೇ ನ್ಯಾಯಾಲಯಕ್ಕೆ ಕೊಡಬಹುದು ಅನ್ನುವಂತಹ ಒಂದು ಪರಿಕಲ್ಪನೆ. ಎಂತಹ ಅದ್ಭುತ ಪರಿಕಲ್ಪನೆ ಅಲ್ವಾ. ಅಂದ್ರೆ ಸಾಗರದಲ್ಲಿರುವಂತಹ ಮುನ್ಸಿಪಲ್ ನ್ಯಾಯಾಲಯಕ್ಕೆ ಹಾಗೂ ಧಾರವಾಡದಲ್ಲಿರುವಂತಹ ಜಿಲ್ಲಾ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನು ಕೊಡಬಹುದು. ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಹೋಗಬಹುದು, ಆದರೆ ಎಲ್ಲರೂ ದೆಹಲಿಗೆ ಹೋಗಲು ಆಗುತ್ತಾ? ಅದರ ಪೀಠ ನಾಳೆ ದಕ್ಷಿಣ ಭಾರತಕ್ಕೆ ಬರಬಹುದು, ಇನ್ನೊಂದು ಕಡೆಗೆ ಬರಬಹುದು, ಆದರೆ ಅಲ್ಲಿ
ಭಾರತದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಸಂವಿಧಾನದಲ್ಲಿ ಪ್ರತಿಪಾದಿಸುವ ಮೂಲಭೂತ ಕರ್ತವ್ಯಗಳ ಅರಿವು ಮೂಡಿಸುವ ಗುರಿಯನ್ನು ಈ ದಿನವು ಹೊಂದಿದೆ. ನಮ್ಮ ಭಾರತ ಸಂವಿಧಾನವು ಡಿಸೆಂಬರ್ 1947ರಿಂದ ನವೆಂಬರ್ 26, 1949 ಮಧ್ಯೆ ರಚನೆಗೊಂಡಿದೆ. ಭಾರತ ಸ್ವತಂತ್ರ ರಾಷ್ಟ್ರವಾದ ಮೇಲೆ ರಚನಾ ಸಭೆಯು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆ ಸಮಿತಿಗೆ ಸಂವಿಧಾನವನ್ನು ರಚಿಸುವ ಕೆಲಸವನ್ನು ವಹಿಸಿಕೊಂಡಿತು. 2 ವರ್ಷ 11 ತಿಂಗಳು 17 ದಿನಗಳ ಅವಧಿಯಲ್ಲಿ ರಚಿಸಿದ ಸಂವಿಧಾನವು ನಮ್ಮದಾಗಿದೆ ಮತ್ತು ಭಾರತ ಸಂವಿಧಾನವು ಅತಿ ದೊಡ್ಡ ಕೈ ಬರವಣಿಗೆಯಿಂದ ದಾಖಲೆಯಾಗಿದ್ದು ಇಂಗ್ಲಿಷ್ ಒಟ್ಟು 1,17,369 ಪದಗಳನ್ನು ಹೊಂದಿದ್ದು ಭಾರತ ಸಂವಿಧಾನವು ಬ್ರಿಟನ್, ಐರ್ಲೆಂಡ್, ಜರ್ಮನಿ, USA, ದಕ್ಷಿಣ ಆಫ್ರಿಕಾ, ಜಪಾನ್ ಮತ್ತು ಕೆನಡಾ ಸೇರಿದಂತೆ ಇತರ ದೇಶಗಳಿಂದ ವೈಶಿಷ್ಟ್ಯ ಎರವಲು ಪಡೆದುಕೊಂಡಿದೆ ಮತ್ತು 1949ರಂದು ಸಂವಿಧಾನಿಕ ಸಭೆಯು
ಭಿಂಡಿ ಸಪ್ಪರ್ ಎಂದಿದ ಅವರ ಹೆಸರು ಭೀಮರಾವ್ ಅಂಬೇಡ್ಕರ್ ಎಂದು ಬದಲಿಸಿದರು. ಮುಂದೆ ಭಿಂಡಿ ಅದೇ ಹೆಸರಿನಿಂದ ಪ್ರಸಿದ್ಧವಾದರು. ನಾನು 12 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಅತಿಥಿಗಳೇ ಹಾಗೂ ನನ್ನ ಮೆಚ್ಚಿನ ಗುರುಗಳೇ, ನನ್ನ ಸಹಪಾಠಿಗಳೆಲ್ಲರಿಗೂ ಭಾರತದ ಸಂವಿಧಾನ ದಿನದ ಶುಭಾಶಯಗಳು. ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೊಡ್ಡ ಸಂವಿಧಾನ ಎಂದು ಹೇಳಲಾಗಿದೆ. ಇದು ಸದ್ಯ 448 ವಿಧಿಗಳು, 12 ಪ್ರತ್ಯಯಗಳು, 101 ತಿದ್ದುಪಡಿಗಳನ್ನು ಹೊಂದಿದೆ. ಇಂತಹ ಬೃಹತ್ ಸಂವಿಧಾನವನ್ನು ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಆ ದಿನದಂದು ಗಣರಾಜ್ಯ ದಿನ ಎಂದು ಘೋಷಿಸಲಾಯಿತು. ಆದರೆ ಇದಕ್ಕೂ ಮುಂಚೆ ನವೆಂಬರ್ 26ರಂದು ಸಂಸದ ಶಾಸನ ಸಭೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಂಡಿಸಿ ಮಾತನಾಡಿದ ದಿನವನ್ನೇ ಈಗ ಸಂವಿಧಾನ ದಿನ ಎಂದು ಆಚರಿಸುತ್ತಿದ್ದಾರೆ. ಭಾರತದ ಸರ್ಕಾರವು 2015ರಲ್ಲಿ ಅಂಬೇಡ್ಕರ್ ಅವರ 175ನೇ ಜನ್ಮೋತ್ಸವ ಆಚರಿಸುವ ಸಂದರ್ಭದಲ್ಲಿ ನವೆಂಬರ್ 19ರಂದು ತನ್ನ ಗೆಜೆಟಿನಲ್ಲಿ ನವೆಂಬರ್ 26ರಂದು ಸಂವಿಧಾನ ದಿನ ಎಂದು ಪ್ರಕಟಣೆ ಹೊರಡಿಸಿತು. ಅಂದಿನಿಂದ ಸಂವಿಧಾನದ ಮಹತ್ವ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಲ್ಲಿ ಬಿತ್ತುತ್ತ ನಿಟ್ಟಿನಿಂದ ಈ ದಿನವನ್ನು ಸರ್ಕಾರ ಅಧಿಕೃತವಾಗಿ ಆಚರಿಸುತ್ತಾ ಬಂದಿದೆ. ಭಾರತದ ಸಂವಿಧಾನವು 1949ರ ನವೆಂಬರ್ 26ರಂದು ಸ್ವೀಕರಿಸಲಾಯಿತು. 1950ರಂದು ಜನವರಿ 26ರಂದು ಅನುಷ್ಠಾನಕ್ಕೆ ಬಂತು. ಭಾರತದ ಸಂವಿಧಾನವು ಎಸ್ಟಿ ಮಾರ್ಗದಲ್ಲಿ ಅಥವಾ ಮುದ್ರಿಸೋದಲ್ಲಿ ಅಲ್ಲ, ಇದನ್ನು ಕೈಯಲ್ಲಿ ಬರೆಯಲಾಗುತ್ತದೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಭಾರತದ ಸಂವಿಧಾನದ ಮೂಲ ಪತ್ರಗಳನ್ನು ಹಿರಿಯ ಕವಚಗಳಲ್ಲಿ ಸಂರಕ್ಷಿಸಲಾಗಿದೆ. ಭಾರತದ ಸಂಸ್ಕೃತ ಭವನ ಗ್ರಂಥಾಲಯದಲ್ಲಿದೆ. ಭಾರತದ ಸಂವಿಧಾನ ಬೇರೆ ಕಡೆಗಳಿಂದ ಪಡೆದ ಅಂಶಗಳ ಚೀಲ ಎಂದು ಕರೆಯುತ್ತಾರೆ. ಸ್ವಾತಂತ್ರ್ಯದ ಸಾಮಾನ್ಯತೆ ಹಾಗೂ ಮಾತೃತ್ವದ ಪರಿಕಲ್ಪನೆಯನ್ನು ಫ್ರಾನ್ಸ್ ಸಂವಿಧಾನದಿಂದ ಪಡೆಯಲಾಗಿದೆ. ಪಂಚವಾರ್ಷಿಕ ಯೋಜನೆ ಸೋವಿನ ಒಕ್ಕೂಟದಿಂದ ಪಡೆಯಲಾಗಿದೆ. ರಾಜ್ಯದ ನಿರ್ದೇಶ ತತ್ವಗಳು ಐರ್ಲೆಂಡ್ ಸಂವಿಧಾನದ ಕೊಡುಗೆ. ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆಯ ಕಾನೂನು ಜಪಾನ್ ಎರವಲು ಪಡೆಯಲಾಗಿದೆ. ಇದು ವಿಶ್ವದ ಯಾವುದೇ ಸ್ವಾತಂತ್ರ್ಯದ ದೇಶದ ಅತಿ ಉದ್ದವಾದ